ಕಪ್ಪೆ ಚಿಪ್ಪಿಗೆ ಬಿಂಬಳಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದು ತಿಂದವನಿಗೆ ಗೊತ್ತು ಇದು ರುಚಿ ಏನು ಅಂತ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಊರಿಗೆ ಹೋಗಿದ್ದೆ. ಊರಿಗೆ ಮನೆ ಹತ್ರ ಮಾರೋಕ್ಕೆ ಕಪ್ಪೆ ಚಿಪ್ಪನ್ನು ತಂದಿದ್ದರು. ಇದರಲ್ಲಿ 3 ಪಾಲು ಇದೆ, ಅಂದರೆ ಪಾಲಿಗೆ 50 ರೂಪಾಯಿ. ನಾನು 3 ಪಾಲು ತೊಗೊಂಡೆ. ಆದ್ದರಿಂದ ಇದನ್ನು ನಾನು ಹಾಗೆ ತರೋಕ್ಕೆ ಬರೋದಿಲ್ಲ, ಯಾಕಂದರೆ ಬಸ್ಸಲ್ಲಿ ಮೀನುಗಳನ್ನು ಒಯ್ಯೋಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಏನು ಮಾಡ್ತೀನಿ ಅಂದರೆ ಬೇಯಿಸ್ಕೊಂಡು ತೊಗೊಂಬರ್ತೀನಿ. ಅಮ್ಮ ಹೇಳಿದರು ಬೇಯಿಸ್ಬಿಟ್ಟು ತೊಗೊಂಡೋಗೋ, ಏನಾಗೋದಿಲ್ಲ, ಯಾಕಂದರೆ ಸಾಂಬಾರೆಲ್ಲ ತೊಗೊಂಡೋಗ್ತಾರೆ ಎಲ್ಲರೂ. ಅದರಿಂದ ನಿಮಗೆ ತೊಂದರೆ ಆಗೋದು ಬೇಡ ಅಂಥೇಳಿ ಬೇಯಿಸ್ಕೊಡ್ತೀನಿ, ಅದನ್ನು ತೊಗೊಂಡೋಗು ಅಂತ ಹೇಳಿದರು. ಸರಿ ಅಂಥೇಳಿ ಕಪ್ಪೆ ಚಿಪ್ಪನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು 2-3 ಸರಿ ತೊಳಿಬೇಕು. ಇದರಲ್ಲಿ ಕಸ ಕಡ್ಡಿ ಏನಾರಿದ್ರು ತೆಗೆದುಬಿಡೋಣ ಅಂತ. ನಂತರ ನಾನು ಹೇಳಿದೆ, ನಾನು ವೀಡಿಯೋ ಮಾಡ್ಕೊಳ್ತೀನಿ, ಹಾಗೆ ನನಗೆ ಹೊರಗಡೆ ಒಲೆ ಇಟ್ಟು ಮಾಡಿಕೊಡು ಅಂತ. ಅದೇ ಟೈಮಲ್ಲಿ ಮಳೆ ಕೂಡ ಬಂದೋಗಿತ್ತು. ಆದರೂ ಅಮ್ಮ ಹೇಗೇಗೋ ಮಾಡಿ ಒಂದು ಒಲೆ ರೆಡಿ ಮಾಡಿಕೊಟ್ಟು ಈಗ ಹೊರಗಡೆ ನಾನು ಇದನ್ನು ವೀಡಿಯೋನ ಮಾಡ್ಕೊಳ್ತೀನಿ. ನೋಡಿ, ಈಗ ಕಪ್ಪೆ ಚಿಪ್ಪನ್ನು ಚೆನ್ನಾಗಿ ಒಂದು 3-4 ಸರಿ ತೊಳೆದಿದ್ದಾರೆ. ಈಗ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಈಗ ಉರಿಯಲ್ಲಿ ಅದನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದ ಮೇಲೆ ಈಸಿಯಾಗಿ ಅದು ಬಾಯಿ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಅದನ್ನು ಒಂದು ಚಾಕು ಸಹಾಯದಿಂದ ಬೇಕಾದರೆ ಅದು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಇಳಿಗೆ ಮನೇಲಿ ಕೂಡ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನಂತರದಲ್ಲಿ ತೋರಿಸ್ತೀನಿ. ಇದು ಈಸಿ ಆಗಲಿ, ಯಾಕಂದರೆ ನನಗೆ ಬಸ್ಸಿಗೂ ಟೈಮ್ ಆಗುತ್ತೆ. ಆದ್ದರಿಂದ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ ಅಂಥೇಳಿ ಈ ರೀತಿ ಮಾಡ್ತಿದ್ದಾರೆ. ಒಂದು 5-10 ನಿಮಿಷದಲ್ಲಿ ಎಲ್ಲನೂ ಬಾಯಿ ಬಿಟ್ಕೊಂಡ್ಬಿಡುತ್ತೆ. ಅಷ್ಟರಲ್ಲಿ ನೋಡಿ, ಬದನೆಕಾಯಿ ಕೂಡ ದೊಡ್ಡ ದೊಡ್ಡ ಬದನೆಕಾಯಿ ಆಗಿದ್ವು. ಇದರ ಪಲ್ಯ ಕೂಡ ಅಮ್ಮ ಮಾಡ್ತೀನಿ ಅಂತ ಹೇಳಿದರು. ನಂತರದಲ್ಲಿ ನೋಡಿ, ಸ್ವಲ್ಪ ಹೊತ್ತಿಗೆ ಇದನ್ನು ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಿರಬೇಕು. ಜೊತೆಲಿ ಹಲಸಿನಣ್ಣು ಕೂಡ ತಂದಿದ್ದರು. ಹಲಸಿನಣ್ಣು ವೀಡಿಯೋ ಕೂಡ ನಾನು ಹಾಕಿದ್ದೀನಿ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಹೊತ್ತಿಗೆ ಈ ರೀತಿಯಾಗಿ ಸ್ವಲ್ಪ ಪಾತ್ರನ ಈ ರೀತಿ ಮೇಲೆ ಕೆಳಗೆ ಮಾಡಿಬಿಟ್ರೆ ಚೆನ್ನಾಗಾಗ್ಬಿಡುತ್ತೆ. ಇವಾಗ ನೋಡಿ, ನೊರೆ ಎಲ್ಲ ಮೇಲ್ಗಡೆ ಬಂದಮೇಲೆ ಈ ಬೆಂಕಿನ ತೆಗೆದುಬಿಟ್ರೆ ನೊರೆ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ನೋಡಿ, ಇವಾಗ ಎಲ್ಲನೂ ಬಾಯಿ ಬಿಟ್ಕೊಂಡಿದೆ. ಮತ್ತು ರಸ ನೋಡಿ ಎಷ್ಟು ಬಂದಿದೆ ಅಂತ. ನೀರು ಏನೂ ಹಾಕಿಲ್ಲ, ಆದ್ರೂ ಕಪ್ಪೆ ಚಿಪ್ಪೊಳಗಿರೋ ರಸ ಇದು ಈ ರೀತಿಯಾಗಿರುತ್ತೆ. ಈಗ ಇದನ್ನು ನಾವು ಏಕಶಿಂಪಿ ಅಂತೀವಲ್ಲ, ಅಂದರೆ ಒಂದು ಶಿಂಪಿನ, ಅಂದರೆ ಒಂದು ಕಪ್ಪೆ ಚಿಪ್ಪಿಗೆ ಮಾಂಸ ಇರುವಾಗ ಇದನ್ನು ಮತ್ತೊಂದು ಖಾಲಿ ಕಪ್ಪೆ ಚಿಪ್ಪನ್ನು ತೆಗೆದುಬಿಡ್ತೀವಿ. ನೋಡಿ, ಈ ರೀತಿಯಾಗಿ ಇದನ್ನು ತಿರುಗಿಸಿ ತೆಗೆದುಬಿಡೋದು. ಈ ರೀತಿಯಾಗಿ ನಾನು ಎಲ್ಲನೂ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡ್ಬಂದಿದ್ದೆ, ಅಂದರೆ ಬೇಯಿಸ್ಕೊಂಡ್ಬಂದಿದ್ದೆ. ನಿಮಗೆ ಬೇಡ ಈ ರೀತಿಯಾಗಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹಳೆಯ ಕಾಲದ ಪದ್ಧತಿಯಲ್ಲಿ ಮಾಡಬೇಕು ನೀವು ಅಂತೇಳಿದರೆ ಅದನ್ನು ಒಂದು ಇಳಿಗೆ ಮನೆ ಸಹಾಯದಿಂದ ಮಾಡ್ಬೋದು. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ಬಿಟ್ರೆ ಮಸಾಲೆ ಬರುತ್ತೆ ಅಂತ. ಇದೇ ರೀತಿಯಾಗಿ ತಗೊಂಡು ಮತ್ತು ಅಮ್ಮ ಇಳಿಗೆ ಮನೇಲಿ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ರು. ನೋಡಿ, ಈ ರೀತಿಯಾಗಿ ಒಂದು ಕಡೆ ಸ್ವಲ್ಪ ದಪ್ಪ ಇರುತ್ತೆ, ಒಂದು ಕಡೆ ಸ್ವಲ್ಪ ಚೂಪಾಗಿರುತ್ತೆ. ದಪ್ಪ ಇರೋ ಸೈಡನ್ನ ಈ ರೀತಿಯಾಗಿ ಸ್ವಲ್ಪ ಇಳಿಗೆ ಮನೆಗೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ನೋಡಿ, ಆರಾಮಾಗಿ ಬಾಯಿ ಬಿಟ್ಕೊಂಡ್ಬಿಡುತ್ತೆ. ಈ ಥರ ಹಳೆಯ ಕಾಲದಲ್ಲಿ ಮಾಡ್ತಿದ್ರು. ಟೈಮ್ ಇದ್ದರೆ ಮಾಡ್ಬೋದು, ಯಾಕಂದರೆ ಇವು ಸಣ್ಣ ಒಂದು ಕಪ್ಪೆ ಚಿಪ್ಪಾಗಿರೋದ್ರಿಂದ ಜಾಸ್ತಿ ಟೈಮ್ ತಗೊಳುತ್ತೆ. ಅದರಿಂದ ನಾನು ಅಮ್ಮ ಹೇಳಿದರು, ಈ ರೀತಿಯಾಗಿ ನೀನು ಬೇಯಿಸ್ಕೊಂಡ್ಬಿಡು, ಬೇಗನೆ ಆಗುತ್ತೆ ಅಂತ. ನೋಡಿ, ಇಲ್ಲಿ ಬೇಯಿಸ್ಕೊಂಡು ನಾನು ತೊಗೊಂಡು ಬಂದೆ. ನಂತರದಲ್ಲಿ ಈಗ ಸಾಂಬಾರು ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದ್ರ ಒಂದು ಸುಕ್ಕ ಕೂಡ ಮಾಡಿ ತೋರಿಸ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಂಬಾರಿಗೆ ಊರಿಂದನೇ ತೆಂಗಿನಕಾಯಿ ತಂದಿದ್ದೆ, ಕೊಬ್ಬರಿ ತುರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಸ್ವಲ್ಪ ಇಲ್ಲಿ ಅರಿಶಿನ, ಇಷ್ಟನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಹುಣಸೆಹಣ್ಣು ಹಾಕ್ತಿಲ್ಲ ನಾನು, ಯಾಕಂದರೆ ಇಲ್ಲಿ ನಾವು ಹಾಕ್ತಿದ್ವಿ ಬಿಂಬಳಕಾಯಿ, ಅದರಿಂದ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಮಸಾಲೆನ ಒಂದು ಗ್ರೈಂಡರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಇದನ್ನು ಎಷ್ಟು ಪೇಸ್ಟ್ ಮಾಡ್ಕೋಬೇಕು ಅಂದರೆ ಅಷ್ಟು ಕಂಪು ಬಿಡುತ್ತೆ. ಅದರಿಂದ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀವು. ನೋಡಿ, ಈಗ ಪೇಸ್ಟ್ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತೀನಿ. ಮತ್ತು ನಾನು ತಂದಿರುವಂಥ ಕಪ್ಪೆ ಚಿಪ್ಪಲ್ಲಿ 2 ಭಾಗ ಮಾಡ್ತಿದ್ದೀನಿ, ಯಾಕಂದರೆ ಸುಕ್ಕ ಕೂಡ ಮಾಡಬೇಕಲ್ಲ, ಅದರಿಂದ ಸಾಂಬಾರಿಗೆ ಅರ್ಧ ಸುಕ್ಕಕ್ಕೆ ಅರ್ಧ ಅಂತ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಅರ್ಧ ಮಾಡಿದ್ದೀನಿ. ಇವಾಗ ಅದರ ರಸ ಕೂಡ ತೆಗೆದಿಟ್ಕೊಂಡಿದ್ದೀನಿ. ನಂತರದಲ್ಲಿ ರುಬ್ಬಿರುವಂಥ ಮಸಾಲೆನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನಂತರದಲ್ಲಿ ನಾನು ತಂದಿದ್ದೆ, ಊರಿಂದನೇ ಕೂಡ ತಂದಿದ್ದೆ, ಇದನ್ನು ಕೂಡ ನೋಡಿ, ಬಿಂಬಳಕಾಯಿ ನೀವೇನಂತೀರಾ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಕೆಲವೊಬ್ಬರು ಲಾಸ್ಟ್ ವೀಡಿಯೋದಲ್ಲಿ ನಾನು ಏನಂತ ಕರೀತಾರೆ ಹಾಕಿದಾಗ ತುಂಬ ಹೆಸರುಗಳನ್ನು ಹೇಳಿದ್ದೀರಾ. ನೋಡಿ, ನಾವು ಅಂತೀವಿ ಬಿಂಬಳಕಾಯಿ ಈ ರೀತಿ ಅಂತೀವಿ. ಇದನ್ನು ಕೂಡ ಈ ರೀತಿ ನಾನು ಕಟ್ ಮಾಡ್ತಿದ್ದೀನಿ. ಇದು ಬೆಸ್ಟ್ ಕಾಂಬಿನೇಷನ್ನು. ಈಗ ನಮ್ಮ ಕಡೆ ಎಲ್ಲ ಕುಬ್ಬೆ ಅಂತಾರಲ್ಲ, ಕುಬ್ಬೆ ಕಾಲ್ವಾ ಮಾಸ ಹಂಗೆಲ್ಲ ಅಂತಾರೆ. ಆದ್ದರಿಂದ ಅದಕ್ಕೆಲ್ಲ ಇದನ್ನು ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ಈ ರೀತಿ ಒಂದು ಗಿಡಗಳು ಮರಗಳೆಲ್ಲ ಇಲ್ಲೇ ಇಲ್ಲ, ನಮ್ಮ ಸೈಡ್ ಭಾಳ ಇದ್ದಾವೆ ಇವೆಲ್ಲ. ನೋಡಿ, ಇಲ್ಲಿ ಮಸಾಲೆ ಹಾಕಿದ್ದೆ. ಇದಕ್ಕೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ನಾವು ಕಟ್ ಮಾಡಿರುವಂತಹ ಇಲ್ಲಿ ಬಿಂಬಳಕಾಯಿನ ಇದಕ್ಕೆ ಹಾಕಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ, ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಇಲ್ಲಿ ನಾವು ಕಪ್ಪೆ ಚಿಪ್ಪಲ್ಲೂ ಸಹ ಇಲ್ಲಿ ಉಪ್ಪಿರುತ್ತೆ, ಆದ್ದರಿಂದ ಯಾಕಂದರೆ ಆಲ್ರೆಡಿ ಇದರಲ್ಲಿ ಉಪ್ಪಿರುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಕಟ್ ಮಾಡಿರುವಂಥ ಬಿಂಬಳಕಾಯಿನ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಅರ್ಧ ಭಾಗ ಮಾಡ್ಕೊಂಡಲ್ಲ ನಾನು ಕಪ್ಪೆ ಚಿಪ್ಪನ್ನು, ಅದರ ರಸ ಕೂಡ ಅರ್ಧ ಭಾಗ ಮಾಡಿದ್ದೆ, ಅಂದರೆ ಸಾಂಬಾರಿಗೆ ಅರ್ಧ ಭಾಗ, ಹಾಗೆ
ಸುಕ್ಕ ಮಾಡೋಕ್ಕೆ ಕೂಡ ಅರ್ಧ ಭಾಗನ ನಾನು ತೆಗೆದಿಟ್ಟಿದ್ದೀನಿ. ಇವಾಗ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಬಿಟ್ಟು ನಂತರ ಚೆನ್ನಾಗಿ ಒಂದೆರಡು ಕುದಿ ಬಂದರೆ ಸೂಪರಾಗಿರುವ ಸಿಂಪಲ್ ಆಗಿರೋ ಬೆಂಬಲಕಾಯಿ ಮತ್ತು ಕಪ್ಪೆ ಚಿಪ್ಪಿನ ಸಾಂಬಾರು ರೆಡಿ ಆಯಿತು. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಬಾಯ್.